ಎಲ್ರಿಗೂ ನಮಸ್ಕಾರ. ನಾನು ಮದನ್ ಜೀವಿ. ಮೊನ್ನೆ ಅಕ್ಕನ ಮನೆಗೆ ಹೋದಾಗ ಸುಮಾರು ಲಿಂಬೆ ಹಣ್ಣು ತಂದಿದ್ವಿ. ಅದ್ರ ಸುಮಾರು ಕೊಳ್ತೋದು. ಈಗ 20 ಲಿಂಬೆ ಹಣ್ಣು ಚೆನ್ನಾಗಿದ್ದಾವೆ. ಆ ಲಿಂಬೆ ಹಣ್ಣನ್ನ ಉಪ್ಪಿನಕಾಯಿ ಮಾಡೋಣ ಅಂತ ಅದಕ್ಕೋಸ್ಕರ 20 ಲಿಂಬೆ ಹಣ್ಣು ತಗೊಂಡಿದ್ದೀನಿ. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಸಾಸಿವೆ ಹಾಗೆ ಇಂಗು ತಗೊಂಡಿದ್ದೀನಿ. ಈಗ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಲಿಂಬೆ ಹಣ್ಣು ಒಂದು ಲಿಂಬೆ ಹಣ್ಣನ್ನ 8 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಲಿಂಬೆ ಹಣ್ಣು ಕಟ್ ಮಾಡ್ಕೊತಿದ್ದೀನಿ. ಮೊದಲನೇದಾಗಿ ಒಂದು ಲಿಂಬೆ ಹಣ್ಣನ್ನ 8 ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದು 20 ಲಿಂಬೆ ಹಣ್ಣು ಕಟ್ ಮಾಡಾಯ್ತು. ಈಗ ಮುಂದಿನ ಪ್ರೋಸೆಸ್ ಏನು ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಈಗ ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಈಗ ಸಾಸಿವೆ ಸಿಡಿತು. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕೋಣ. ಈಗ ಹಿಂಗೆ ಹಾಕೋಣ. ಹಿಂಗೆ ಹಾಕಾದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಗ್ಯಾಸ್ ಆಫ್ ಮಾಡೋದಕ್ಕೂ ಪೀಸ್ ಮಾಡಿ ಇಟ್ಕೊಂಡಂತ ಲಿಂಬೆ ಹಣ್ಣು ಹಾಕೋಣ. ಈಗ ಇದಕ್ಕೆ ಉಪ್ಪು, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ 1 ಚಮಚ ಉಪ್ಪು, 3 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಲಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.